ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಪಾಪ ಫೋಟೋಶೂಟ್ ಮಾಡಿದ್ದೆ, ಹೊರಗಡೆ ಹೋಗಿದ್ದೆ, ಎಲ್ಲ ವೀಡಿಯೋಸು ಮರ್ಜ್ ಮಾಡಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವಳನ್ನ ನೋಡಿರ್ತೀರಾ ಅನಿಸುತ್ತೆ, ನಿಶುನ. ಯಾರಿದು ನೋಡೋಣ, ಕಮೆಂಟ್ ಮಾಡಿ ಆಯಿತಾ. ಪಾಪು ನೋಡೋಕ್ಕೆ ಅಂತ ಹೇಳಿಬಿಟ್ಟು ನಿಶು ಅಮ್ಮ ಇಬ್ಬರು ಬಂದಿದ್ದರು. ಆ್ಯಕ್ಚುಲಿ ಮೊದಲೆಲ್ಲ ಮೀಟ್ ಮಾಡಿದಾಗ ವೀಡಿಯೋಸು ರೀಲ್ಸು ಎಲ್ಲ ಮಾಡ್ಕೋತಾ ಇದ್ವಿ ಲಿಪಿಗೆ. ನಿಶುನು ಪಾಪ ಟಯರ್ಡ್ ಆಗಿದ್ಲು, ಪ್ರಿಯನೂ ಟಯರ್ಡ್ ಆಗಿದ್ರು, ನನಗೂ ಕೂಡ ಟಯರ್ಡ್ ಆಗಿತ್ತು ಅಂತ ಹೇಳಿಬಿಟ್ಟು ಯಾವುದೇ ರೀತಿ ರೀಲ್ಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿದ್ವಿ. ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಮತ್ತು ಪಾಯಸ ಮಾಡಿದ್ದೆ, ಹಪ್ಪಳ ಮತ್ತು ಮಾವಿನ ಹಣ್ಣಿತ್ತು ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಕ್ಯೂಟಾಗಿರೋ ಫ್ರಾಕ್ ತೊಗೊಂಡ್ಬಂದಿದ್ರು ಪ್ರಿಯಾ. ಅದನ್ನು ನಿಶು ತೋರಿಸ್ತಿದ್ದಾಳೆ, ಪಾಪಗೆ ಇಷ್ಟ ಆಯ್ತಾ ನೋಡಿ ನಾವು ತಂದಿರೋ ಫ್ರಾಕ್ ಅಂತ ಹೇಳಿ. ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಪ್ರಿಯಾ ಮತ್ತು ನಿಶು ಹೊರಟ್ರು. ಆ್ಯಂಡ್ ನೆಕ್ಸ್ಟ್ ಡೇ ಮನೆಯಲ್ಲಿ ಹಲಸಿನ ಹಣ್ಣಿತ್ತು ಅಂತ ಹೇಳಿಬಿಟ್ಟು ಮೋಹನ್ ಹತ್ರ ಕಟ್ ಮಾಡಿಕೊಡಿ ಅಂತ ಹೇಳಿ ಕಟ್ ಮಾಡಿಸ್ಕೊಂಡೆ. ಆ್ಯಕ್ಚುಲಿ ಹಲಸಿನ ಹಣ್ಣು ಎಷ್ಟು ರುಚಿಯಾಗಿತ್ತು ಅಂತ ಅಂದರೆ ಬೆಳಗ್ಗೆನೇ ಕಟ್ ಮಾಡಿದ್ರು ಆಯಿತಾ. ಆಮೇಲೆ ಕೆಲಸ ಇರುತ್ತೆ, ಕಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ತುಂಬಾ ರುಚಿಯಾಗಿತ್ತು. ಹಾಗೆ ಪಾಪು ಕೈಗೆ ಒಂದು ಕೊಟ್ಟು ಕೂರಿಸಿದ್ದೆ, ಇಲ್ಲ ಅಂತ ಅಂದರೆ ಕುಯ್ ಅಂತಾಳಲ್ಲ, ಕೈಯಲ್ಲಿ ಏನಾದರೂ ಇದ್ದರೆ ಸುಮ್ಮನಾಗ್ತಾಳೆ ಅಂತ ಹೇಳಿ. ಚೇರ್ ಮೇಲೆ ಇವಾಗ ಮಕಡೆ ಆಗ್ತಾಳೆ, ಕೂತ್ಕೊಳ್ಳೋದೇ ಇಲ್ಲ. ಒಂದು ನಿಮಿಷನೂ ಅವಳನ್ನು ಬಿಟ್ಟು ಹೋಗೋಕೆ ಆ ಕಡೆ ಈ ಕಡೆ ಭಯ ಅಂತ ಅನಿಸುತ್ತೆ. ಅಮ್ಮ ಪ್ರೆಗ್ನೆಂಟಲ್ಲಿ ಮಾಡಿದ್ವಲ್ಲ, ಲಾಸ್ಟ್ ಟೈಮ್ ಪ್ರೆಗ್ನೆಂಟಲ್ಲಿ ಹಲಸಿನ ಹಣ್ಣಿನ ಕಡುಬು ಮಾಡಿದ್ವಿ ಅಲ್ವಾ? ಹಲಸಿನ ಹಣ್ಣಿನ ಕಡುಬು ಮಾಡಿದ್ವಿ. ಈ ಸತಿ ಹಲಸಿನ ಹಣ್ಣಿಂದು ಒಬ್ಬಟ್ಟನ್ನ ಮಾಡೋದನ್ನ ತೋರಿಸೋಣ. ಆ್ಯಕ್ಚುಲಿ ಹಲಸಿನ ಹಣ್ಣಿನ ದೋಸೆ, ಇದರಲ್ಲಿ ತುಂಬ ವೆರೈಟೀಸ್ ಇದೆ. ಇವತ್ತು ಸಿಕ್ಕಿರೋ ಹಲಸಿನ ಹಣ್ಣಲ್ಲಿ ಒಬ್ಬಟ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಹಲಸಿನ ಹಣ್ಣೆಲ್ಲ ಮೋಹನ್ ಬೆಳಗ್ಗೆನೇ ಸುಲಿದು ಕೊಟ್ಟಿದ್ರು. ಅದರಲ್ಲಿ ಇವಾಗ ಬೀಜ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಅಮ್ಮ ಚಿಕ್ಕ ಚಿಕ್ಕದಾಗಿ ಸೀಳಬೇಕು ಅಂತ ಹೇಳ್ಬಿಟ್ಟು ತೆಗೆದಿಡ್ತಿದ್ದಾರೆ. ಈಗ ಹಲಸಿನ ಹಣ್ಣನ್ನ ಬಿಡಿಸಿಟ್ಕೊಂಡು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದೊಂದಾಗೆ ಪ್ರೋಸೆಸ್ ತೋರಿಸ್ತೀನಿ ಆಯಿತಾ. ಆ್ಯಕ್ಚುಲಿ ತಿನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ, ಬಟ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಮಾಡೋ ಪ್ರೋಸೆಸ್ಸು ಕಷ್ಟ ಆಗುತ್ತೆ ನಮ್ಮ. ಇನ್ನೇನು ಮಾಮೂಲಿ ಒಬ್ಬಟ್ಟು ನಮ್ಮ ಅಮ್ಮಂಗೆ ಒಬ್ಬಟ್ಟು ಮಾಡೋದು ಅಂತ ಅಂದರೆ ಅಷ್ಟು ಈಸಿ. ನೀರು ಕುಡ್ದಂಗೆ ಒಬ್ಬಟ್ಟು ಮಾಡಿಬಿಡ್ತಾರೆ. ಮಾತಾಡಮ್ಮ. ಹೌದು ಕಣೆ, ನೀರು ಕುಡ್ದಂಗೆ ಏನು ಈಸಿ ನೋಡು. ಗಟ್ಟ ಅದೇನಿದು ಮಿಷನ್. ಇದರಲ್ಲಿ 2 ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ ಆಯಿತಾ. ಈಗ ಆಲ್ರೆಡಿ 1 ಕಪ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು 1 ಕಪ್ ಅಷ್ಟು ಚಿಕ್ಕ ರವೆ ಬರುತ್ತಲ್ಲ, ಚಿರೋಟಿ ರವೆ, ಅದನ್ನು ತಗೊಂಡಿದ್ದೀನಿ. ಮೈದಾ ಮತ್ತು ರವೆ ಎರಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಚುಟ್ಕಿ ಉಪ್ಪು ಮತ್ತು ಚುಟ್ಕಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೆ, ಅದು ಮಿಸ್ ಆಗಿಬಿಟ್ಟಿದೆ ವೀಡಿಯೋದಲ್ಲಿ. ನಮ್ಮನೇಲಿ ಹೆಂಗಪ್ಪ ಅಂತ ಅಂದರೆ ವಾಯ್ಸ್ ಕೊಟ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂದರೆ ಯಾರಾದರೂ ಇದ್ದೇ ಇರ್ತಾರೆ. ಹಾಗಾಗಿ ವಾಯ್ಸ್ ಕೊಡೋಕ್ಕೆ ಆಗೋದಿಲ್ಲ. ಹಂಗಾಗಿ ಶೂಟ್ ಮಾಡಿಕೊಂಡೆ ವೀಡಿಯೋ ಮಾಡಿಕೊಂಡು ವಾಯ್ಸ್ ಕೊಡ್ತೀನಿ. ಆ್ಯಕ್ಚುಲಿ ನಿಜ ಹೇಳಬೇಕಂತ ಅಂದರೆ ನಾನು ಯಾವತ್ತೂ ಒಬ್ಬಟ್ಟು ಮಾಡಲ್ಲ ಆಯಿತಾ. ಯಾವಾಗಲೂ ಅಮ್ಮನೇ ಒಬ್ಬಟ್ಟು ಮಾಡೋದು. ಆ್ಯಂಡ್ ಇವತ್ತು ಫಸ್ಟ್ ಟೈಮ್ ಕಲಿಸಿರೋದು ಇವತ್ತೇ ಅಂತ ಅನಿಸುತ್ತೆ, ಅಥವಾ ಸೆಕೆಂಡ್ ಟೈಮ್ ಏನೋ ಇರಬೇಕು. ಅದಕ್ಕೆ ಅಮ್ಮ ರೇಗಿಸ್ತಿದ್ರು. ಸ್ವಲ್ಪ ನೀರು ಹಾಕ್ಕೊಂಡು 2 ಹಚ್ಚು ಬೆಲ್ಲ ತೊಗೊಂಡು ಒಂದು 2 ಬೌಲಷ್ಟು ಹಲಸಿನ ಹಣ್ಣನ್ನು ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ತರಿಯಾಗಿ ಬ್ಲೆಂಡ್ ಮಾಡಿಕೊಂಡೆ. ಅದಾದಮೇಲೆ ಅಷ್ಟೊತ್ತಿಗೆ ಪಾಪುಗೆ ಊಟದ ಟೈಮ್ ಆಗಿತ್ತು ಅಂತ ಹೇಳಿ ತರಕಾರಿ ಅನ್ನ ಎಲ್ಲ ಹಾಕಿಸ್ಬಿಟ್ಟು ಕೂಗಿಸಿದ್ದೆ. ಪಾಪುಗೆ ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಫಸ್ಟ್ ಅವಳಿಗೆ ತಿನ್ಸಕ್ಕೆ ಅಮ್ಮಂಗೆ ಕೊಟ್ಬಿಡೋಣ, ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟ್ ಮ್ಯಾಶ್ ಮಾಡೋಕ್ಕೆ ಬಂದೆ. ಆಮೇಲೆ ಅಮ್ಮ ಸ್ವಲ್ಪ ಹೊರಗಡೆ ಎತ್ಕೊಂಡು ನಿಂತ್ಕೊಂಡಿದ್ರು. ಅದಾದಮೇಲೆ ಊಟ ತಿನ್ನಕ್ಕೆ ಕೊಟ್ಟು ಏಲಕ್ಕಿ ಮತ್ತು ಕಾಯಿನ ಹಾಕ್ಕೊಂಬಿಟ್ಟು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಂಡೆ. ಇಲ್ಲಿ ಬೆಲ್ಲದ ನೀರು ಇತ್ತಲ್ವ, ಆ ಬೆಲ್ಲದ ನೀರನ್ನ ಸೋಸ್ಕೊಂಡು ಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಇತ್ತಲ್ಲ, ಹಲಸಿನ ಹಣ್ಣನ್ನು ಚೆನ್ನಾಗಿ ರುಬ್ಕೊಂಡು ಅದನ್ನು ಚೆನ್ನಾಗಿ ಸಿಮ್ಮಲ್ಲೇ ಇಟ್ಟು ಕುದಿಸ್ಬೇಕು. ಸ್ವಲ್ಪ ಕುದ್ದಾದ್ಮೇಲೆ 1 ಬೌಲಷ್ಟು ಚಿಕ್ಕ ರವೆ ಇರುತ್ತಲ್ಲ, ಚಿರೋಟಿ ರವೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಕನ್ಸಿಸ್ಟೆನ್ಸಿ ತುಂಬ ಸ್ವಲ್ಪ ತಿನ್ನಾಗಿತ್ತು. ನಾನು ಅವಾಗ ಅಂದ್ಕೊಂಡೆ, ನಾನು 1 ಬೌಲ್ ಕಾಯಿ ಹಾಕ್ಕೊಂಡಿದ್ದೆ ಅಲ್ವಾ, 1.5 ಬೌಲಷ್ಟು ಕಾಯಿ ಹಾಕಿದ್ರೆ ಕರೆಕ್ಟಾಗಿ ಬರ್ತಿತ್ತು ಅಂತ ಹೇಳಿ. ಸೊ ನೀವು 1.5 ಬೌಲ್ ಕಾಯಿ ಮತ್ತು 1.5 ಬೌಲಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ, ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ನಾವು ಇವತ್ತೇ ಮಾಡಿದ್ದು, ಹಾಗಾಗಿ ಸ್ವಲ್ಪ ಏರುಪೇರಾಗಿತ್ತು. ಹೂರಣ ಎಲ್ಲ ರೆಡಿ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಅಂತ ಬಿಟ್ಟೆ. ರೂಮೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಅವತ್ತು ಕ್ಲೀನ್ ಮಾಡಿಸಿದ್ದೆ ಅಲ್ವಾ, ಅವತ್ತಿಂದ ಎತ್ತಿಡೋಕ್ಕೆ ಆಗಿರಲಿಲ್ಲ, ಎಲ್ಲ ಹಂಗಂಗೆ ಹಾಕಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಜೋಡಿಸೋಣ ಅಂತ ಅಂದ್ಕೊಂಡು ಜೋಡಿಸ್ತಾ ಇದ್ದೆ. ಜೋಡಿಸ್ಬೇಕಾದ್ರೆ ಪಾಪಗೆ ಒಂದೊಂದು ದಿನ ಕಣ್ಕಪ್ಪಿಡ್ತೀನಿ, ಒಂದೊಂದು ದಿನ ಇಡೋದೇ ಇಲ್ಲ ನಾನು. ಅಮ್ಮ ಬೈತಾನೆ ಇರ್ತಾರೆ, ನೀಟಾಗಿ ಇಡೋ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು.
ಹೇಳ್ಬಿಟ್ಟು ಸರಿ ಅಲ್ಲೇ ಸಿಕ್ತಲ್ವಾ ಅಂತ ಹೇಳ್ಬಿಟ್ಟು ಕಣ್ಕಪ್ನ ಇಟ್ಟೆ. ಆ್ಯಕ್ಚುಲಿ ನೀವು ನೋಡಿರ್ತೀರ ವೀಡಿಯೋಸಲ್ಲಿ ತುಂಬ ಕಮ್ಮಿ ನಾನು ಇಟ್ಟಿರ್ತೀನಿ, ಮತ್ತು ಏನಾದರೂ ವೀಡಿಯೋ ಮಾಡ್ಕೊಬೇಕಾದ್ರೆ ಇಟ್ಟೇ ಇರೋದಿಲ್ಲ ಅನ್ನೋ ಥರ ಆಗುತ್ತೆ. ಇವತ್ತು ಹಣೆಗೆ ಇಟ್ಬಿಟ್ಟು ಕೆನ್ನೆಗೂ ಇಡೋಣ ಅಂತ ಹೇಳಿ ಇಟ್ಟೆ. ಮತ್ತು ಅವಳು ಕೂದಲು ಬೇರೆ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಒಂದು ಜುಟ್ಟು ಕಟ್ಟೋಣ ಅಂತ ಹೇಳ್ಬಿಟ್ಟು ಜುಟ್ಟನ್ನು ಕಟ್ಟಿದೆ. ಅದಕ್ಕೆ ಅಮ್ಮ ಹೇಳ್ತಾ ಇದ್ರು, ನೀನು ಚಿಕ್ಕದ್ರಲ್ಲಿ ಇದ್ದೆ ಅಲ್ಲ ಅದೇ ಥರ ಕಾಣಿಸ್ತಾ ಇದ್ದಾಳೆ ಪಾಪು, ನಿಂದೊಂದು ಯೆಲ್ಲೋ ಕಲರ್ ಫ್ರಾಕಲ್ಲಿ ಫೋಟೋ ಇತ್ತು ಅಂತ. ಹ್ಞೂ ಅಮ್ಮ, ನನಗೂ ಹಂಗೆ ಅನ್ನಿಸ್ತಾ ಇದೆ, ಆ ಫೋಟೋ ನೋಡಿದ್ದೆ ಅಲ್ವಾ ನಾನು, ನನ್ನ ಥರನೇ ಕಾಣ್ತಾ ಇದ್ದಾಳೆ ಅಂತ. ಫುಲ್ ಎಕ್ಸೈಟ್ಮೆಂಟ್ ಅವಳಿಗೆ. ಜುಟ್ಟು ಹಾಕಿ ಮತ್ತು ಕ್ಲಿಪ್ಪೆಲ್ಲ ಹಾಕಿದ್ನಲ್ಲ, ಅಮ್ಮ ಏನೋ ಮಾಡ್ತಾ ಇದೆ, ವೀಡಿಯೋ ಬೇರೆ ಹಿಡಿತಾ ಇದ್ದಾರಲ್ಲ ಸರಿ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾಳೆ. ಟಿಯಾ ಹುಟ್ಟಿದ್ಮೇಲಂತೂ ಏನು ಆರ್ಗನೈಸಾಗಿ ಇಡೋಕ್ಕೆ ಆಗಲ್ಲ, ಮತ್ತು ವೀಡಿಯೋ ಮಾಡೋದು ಎಡಿಟ್ ಮಾಡೋದು ಹಾಗಾಗಿ ಎಲ್ಲದು ಹಂಗಂಗೆ ಇತ್ತು ಆಯಿತಾ. ಎಲ್ಲದು ಒಂದು ಶಾರ್ಟಲ್ಲಿ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು ತೆಗೆದು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಅಮ್ಮನೂ ಇದ್ರಲ್ವಾ ಅಂತ ಹೇಳಿ ಅಮ್ಮನ ಕೇಳ್ಕೊಟ್ಟೆ. ಅದಾದಮೇಲೆ ಅಷ್ಟೊತ್ತಿಗೆ ಹೂರ್ಣ ಎಲ್ಲ ತಣ್ಣಗಾಗಿತ್ತು. ಸರಿ ಒಬ್ಬಟ್ಟು ತೊಟ್ಟೋಣ ಅಂತ ಹೇಳ್ಬಿಟ್ಟು ಬಂದೆ. ಆಮೇಲೆ ಅಂದ್ಕೊಂಡೆ ನಾನು ತಣ್ಣಗಾದ್ಮೇಲೆ ಇನ್ನೂ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಅಷ್ಟು ಗಟ್ಟಿಯಾಗಿ ಬರಲಿಲ್ಲ. ನಿಮಗೆ ಹೇಳ್ದೆ ಅಲ್ಲ, ಈ ಥರ ತೆಳುವಾಗಿ ಬಂತು. ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ಹಲಸಿನ ಹಣ್ಣಿನ ಫ್ಲೇವರ್ ಅಲ್ವಾ, ಹಾಗಾಗಿ ಘಮ ಘಮ ಅಂತ ಇತ್ತು. ಆ್ಯಂಡ್ ಅಷ್ಟು ಚೆನ್ನಾಗಿ ಬಂದಿತ್ತು. ನಾನೊಂದು 2 ಒಬ್ಬಟ್ಟನ್ನು ತೊಟ್ಟಿ ಮಾಡಿದೆ, ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಬಾರಮ್ಮ ಅಂತ ಹೇಳಿದೆ. ಅದಕ್ಕೆ ಅಮ್ಮ ರೇಗಿಸ್ತಿದ್ರು, ನಾನು ಬರಲ್ಲ ಇವತ್ತು, ನೀನೇ ಮಾಡಬೇಕು ಒಬ್ಬಟ್ಟನ್ನ ಅಂತ ಹೇಳ್ಬಿಟ್ಟು. ಅಮ್ಮ ಇವತ್ತು ನೀನು ಬಂದಿದ್ದಕ್ಕೆ ನಾನು ಈ ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದು ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ನಾನೊಂದು 2 ಆದಮೇಲೆ ಅಮ್ಮನೇ ಕಂಪ್ಲೀಟಾಗಿ ಎಲ್ಲದನ್ನು ತೊಟ್ಬಿಟ್ಟು ಬೇಯಿಸಿದ್ರು. ಅದಕ್ಕೆ ರೇಗಿಸ್ತಿದ್ರು, ಏನಾದ್ರು ಮಾಡೋಣ ಅಂತ ಅಂತ್ಯ, ಏನು ಮಾಡಲ್ಲ ನೀನು, ಕಲ್ತ್ಕೋಬೇಕು ಅಂಥೇಳಿ. ಅದೇನೂ ಗೊತ್ತಿಲ್ಲ ನನಗೆ. ಒಬ್ಬಟ್ಟು ಬಂದು ಅಷ್ಟು ಪರ್ಫೆಕ್ಟಾಗಿ ಇದುವರೆಗೂ ಟ್ರೈಯೇ ಮಾಡಿಲ್ಲ ನಾನು. ಅಮ್ಮನೇ ಮಾಡಿಕೊಡ್ತಾರಲ್ವ, ಹಂಗಾಗಿ ಟ್ರೈಯೂ ಮಾಡಿಲ್ಲ, ಮಾಡೂ ಇಲ್ಲ. ಇನ್ನು ನೆಕ್ಸ್ಟು ಅಮ್ಮನ ಹತ್ರ ಹೇಳಿಸ್ಕೊಂಡು ಪರ್ಫೆಕ್ಟಾಗಿ ಕಲಿಬೇಕು. ಬಟ್ ನನಗಂತೂ ಬಿಸಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ವಿ. ಟೇಸ್ಟು ಏನು ಮಿಸ್ಟೇಕ್ ಆಯಿತು ಗೊತ್ತಿಲ್ಲ, ಸ್ವಲ್ಪ ತೆಳು ಆಗಿಬಿಟ್ಟಿದೆ ಹೂರ್ಣ. ಅಮ್ಮಗೊಂದು ಕೊಡ್ತೀನಿ ಈಗ. ಅಮ್ಮ ಅಮ್ಮ ಸ್ವೀಟು ಪರ್ಫೆಕ್ಟಾಗಿದೆ, ಎಲ್ಲದು ಕರೆಕ್ಟಾಗಿದೆ. ಸ್ವಲ್ಪ ನೀನು ಕಾಯಿ ತುರಿ ಮತ್ತು ರವೆನ ಜಾಸ್ತಿ ಹಾಕ್ಕೊಬೇಕಿತ್ತು ಅಂತ ಹೇಳಿದ್ರು, ಹಂಗಾಗಿ ಅದನ್ನು ಫೀಡ್ಬ್ಯಾಕ್ ಕೊಟ್ಟಿದ್ದೆ. ಆ್ಯಂಡ್ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಜೊತೆ ಒಂದು ಕ್ವಿಕ್ಕಾಗಿ ಲಂಚ್ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು 12 o'clock ಹೊರಟು ಆಲ್ಮೋಸ್ಟ್ ಒಂದು 4:30ಗೆ ಮನೆಗೆ ಬಂದೆ. ಪಾಪು ಅಷ್ಟೊತ್ತಿಗೆ ಮಲಗಿರ್ತಾಳೆ ಅಂತ ಹೇಳ್ಬಿಟ್ಟು. ಅಮ್ಮನ ಹತ್ರ ಆರಾಮಾಗಿರ್ತಾಳೆ, ಅಷ್ಟು ಹಿಂಸೆ ಕೊಡಲ್ಲ. ಹೊಸದೊಂದು ಹೋಟೆಲ್ ಓಪನ್ ಆಗಿತ್ತು, ಟೇಸ್ಟ್ ಎಲ್ಲ ಹೇಗಿರುತ್ತೆ ಫಸ್ಟ್ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಆಬ್ವಿಯಸ್ಲಿ ಬಂದಮೇಲೆ ಒಂದು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತೀನಿ. ಹಾಗಾಗಿ ಒಂದು ವೀಡಿಯೋಸ್ ಎಲ್ಲ ತಗೊಂಡು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ನಮಗೂ ಮನೇಲಿ ಇದು ಬೋರ್ ಅಂತ ಅನ್ನಿಸ್ತಾ ಇರುತ್ತಲ್ವ. ಆ್ಯಕ್ಚುಲಿ ಹೀಗೆಲ್ಲ ಹೊರಗಡೆ ಹೋದಾಗ ಮೈಂಡ್ ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಫ್ರೆಂಡ್ಸ್ ಎಲ್ಲ ಮಂತ್ಲಿ ಒನ್ಸು ಹೊರಗಡೆ ಹೋಗ್ತಾನೆ ಇರ್ತೀವಿ. ನನಗೆ ಪಾಪು ಆದಮೇಲೆ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು, ಬಟ್ ಇವಾಗ ಮತ್ತೆ ಒಂದು ರುಟೀನಿಗೆ ಬಂದೆ. ಬಟ್ ಬೆಳಗ್ಗೆಯಿಂದ ಸಂಜೆ ತನಕ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 3 hours ನಾನು ಕ್ವಿಕ್ಕಾಗಿ ಹೋಗಿ ಬರ್ತೀನಿ. ಬಿಕಾಸ್ ಲಿಪಿಗೆ ನಾನು 6 month ಅವಳು ಬೇಬಿ ಇದ್ದಾಗ ಕಾಲೇಜಿಗೆ ಬಿಟ್ಟು ಹೋಗಿರ್ತಾ ಇದ್ದೆ ನಾನು, ಹಾಗಾಗಿ ನನಗೇನು ಅಂತ ಅನಿಸಲ್ಲ. ಕೆಲವರೆಲ್ಲ ಅಂದ್ಕೊಬೋದು, ಇಷ್ಟು ಚಿಕ್ಕ ಮಗುನ ಬಿಟ್ಟು ನೀವು ಹೊರಗಡೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಇವಾಗ ವರ್ಕಿಂಗ್ ವುಮೆನ್ಸ್ ಎಲ್ಲ ಇದ್ದವರೆಲ್ಲ ಏನು ಮಾಡ್ತಾರೆ ಹೇಳಿ, ಅವ್ರಿಗೆ ಹೋಗಲೇಬೇಕು ಅನ್ನೋ ನೆಸೆಸಿಟಿ ಇರುತ್ತೆ, ಹಾಗಾಗಿ ಹೋಗ್ತಾರೆ. ಸೊ ನನಗೂ ಹಾಗೆ ಲಿಪಿನ ಚಿಕ್ಕದ್ರಲ್ಲೇ 6 monthಗೆ ಅಮ್ಮನ ಜೊತೆ ಬಿಟ್ಟು ಹೋಗಿ ಅಭ್ಯಾಸ ಆಗಿರೋದ್ರಿಂದ ನಾನು ಆರಾಮಾಗಿ ಒಂದೊಂದು ದಿನ ಹೋಗ್ತೀನಿ. ನನಗೇನು ಅಂತ ಅನಿಸಲ್ಲ, ಯಾಕಂದರೆ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ, ಮತ್ತು ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ತೊಂದರೆ ಇಲ್ಲ. ಇವ್ರು ಲೇಟಾಗಿ ಬಂದರು ಅಂತ ಹೇಳ್ಬಿಟ್ಟು ಲೇಟಾಗಿ ಬಂದ್ರಾ ಅಂತ ಹೇಳಿ ರೇಗಿಸ್ಕೊಂಡು ಅವ್ರದ್ದೊಂದು ವೀಡಿಯೋ ಕ್ಲಿಪ್ಪಿಂಗ್ನ ತಕ್ಕೊಂಡೆ. ಆ್ಯಂಡ್ ಲಾಸ್ಟಿಗೆ ಇಷ್ಟು ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಿದ್ವಲ್ವ, ಅಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿಕೊಂಡು ಆಮೇಲೆ ಹೊಸ ಫುಡ್ಡೆಲ್ಲ ಇತ್ತು, ಡೆಸರ್ಟ್ಸು ಎಲ್ಲದು ಇಷ್ಟ ಆಯಿತು. ಟೇಸ್ಟ್ ಎಲ್ಲ ನೋಡಿಕೊಂಡು ಅಲ್ಲಿಂದ ತಿಂದ್ಕೊಂಡು ಹೊರಟ್ವಿ. ನನಗೆ ಸ್ವಲ್ಪ ಹೇಗೆ ಅಂತ ಅಂದರೆ ಫುಡ್ಡು ಎಲ್ಲ ಥರ ಫುಡ್ಡನ್ನು ಟೇಸ್ಟ್ ಮಾಡಬೇಕು ಮತ್ತು ಟೇಸ್ಟಿಯಾಗಿ ಊಟ ಮಾಡಬೇಕು ಅಂತ ನಂಗೆ ತುಂಬ ಫುಡ್ ಕ್ರೇವಿಂಗ್ಸು. ಹಾಗಾಗಿ ಎಲ್ಲ ಕಡೆ ಯಾವುದಾದ್ರೂ ಹೊಸದಾಗಿದ್ದರೆ ಓಪನ್ ಆಗಿದ್ರೆ ಹೋಗಬೇಕು, ಟೇಸ್ಟ್ ನೋಡಬೇಕು, ತಿನ್ನಬೇಕು, ಚೆನ್ನಾಗಿರೋ ಕಡೆ ಅಂತ ನನಗೆ ಸ್ವಲ್ಪ ಇಷ್ಟ. ಹಾಗಾಗಿ ತುಂಬ ಕಡೆ ಹೋಗ್ತಾನೆ ಇರ್ತೀನಿ. ಬಟ್ ಎಲ್ಲದು ವೀಡಿಯೋಸ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಿರಲ್ಲ, ಕೆಲವೊಂದು ವೀಡಿಯೋ ಗ್ಲಿಮ್ಸ್ನ ಅಷ್ಟೇ ನಾನು ತಗೊಂಡು ಅಪ್ಲೋಡ್ ಮಾಡಿರ್ತೀನಿ.
ಲೈಫಲ್ಲಿ ನಾವು ಅರ್ನ್ ಮಾಡೋದು ಇರೋದೇ ತಿನ್ನೋಕ್ಕೋಸ್ಕರ ಅನ್ನೋ ಥರ ಅಂತ ಅಲ್ಲ. ಬಟ್ ನಮ್ಗೆ ಇನ್ನೇನಿದೆ ಲೈಫಲ್ಲಿ ತಿನ್ನಬೇಕು, ತಿರುಗಬೇಕು, ಎಂಜಾಯ್ ಮಾಡಬೇಕು. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ನಮಗೆ ಫ್ರೀ ಟೈಮ್ ಇರೋಲ್ಲ. 2 ಮಗು ಆದಮೇಲೆ ನಮ್ಮ ಸೆಲ್ಫ್ ಕೇರ್ ಆಗಿರ್ಬೋದು ಮತ್ತು ಔಟ್ಸೈಡ್ ಹೋಗೋದಕ್ಕಾಗಿರ್ಬೋದು ಟೈಮೇ ಇರೋದಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲರಿಗೂ. ನನಗೆ ಕೇಳ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ. ಬಟ್ ನಾವು ನಮಗೋಸ್ಕರ ಟೈಮ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಲೈಫೆಲ್ಲ ಕಂಪ್ಲೀಟಾಗಿ ಬರೀ ಮಗು ನೋಡ್ಕೊಳ್ಳೋದು ಮತ್ತು ಫ್ಯಾಮಿಲಿ, ಕುಕ್ಕಿಂಗು ಇದರಲ್ಲೇ ಹೋಗ್ಬಿಡುತ್ತೆ. ಬಟ್ ನಮಗೂ ನಮ್ಮದಾದಂತಹ ಲೈಫ್ ಇರುತ್ತಲ್ವ, ಅದನ್ನು ಎಂಜಾಯ್ ಮಾಡಬೇಕು ಅಂತ ನನ್ನ ಒಂದು ಆಸೆ. ಅಯ್ಯೋ ಇವಾಗಲೇ ಇಷ್ಟು ಬೇಗ ಏಜ್ ಆಗೋಯ್ತಲ್ಲಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ನನ್ನ ಕಾಲೇಜ್ ಡೇಸು, ನಾವು ಓದ್ತಾ ಇದ್ದಿದ್ದು ಮತ್ತು ಓದುವಾಗ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದಿದ್ದು, ಮಜಾ ಮಾಡ್ತಿದ್ದಿದ್ದು, ಅದೆಲ್ಲ ಟೈಮು ಮುಗ್ದೇ ಹೋಗುತ್ತೆ. ಇವಾಗ ಏನಿದ್ರು ಬರೀ ಮಕ್ಕಳು, ಫ್ಯಾಮಿಲಿ ಈ ಥರನೇ ಟೈಮ್ ಸ್ಪೆಂಡ್ ಆಗುತ್ತೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಒಂದು ಗ್ಲಿಮ್ಸ್ನ ತೊಗೊಂಡು ಹೊರಟ್ವಿ. ಸಂಜೆ ಬಂದ ತಕ್ಷಣ ಲಿಪಿಗೆ ಹೋಮ್ವರ್ಕ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಕೂರಿಸಿದ್ರೆ ನಮ್ಮ ತೀಯ ಗೊತ್ತಲ್ಲ ಎಲ್ಲದನ್ನು ಎಳಿಯೋದು, ಮುಟ್ಟೋದು. ನಾನು ಅವಾಗ ಅನ್ಕೋತಾ ಇದ್ದೆ, ಲಿಪಿ ಉಂಟು ಇರು, ನಿನಗೆ ಇವಳೊಂಚೂರು ದೊಡ್ಡದಾದರೆ ನಿನ್ನ ಬುಕ್ಸ್ ಎಲ್ಲ ಎಳಿಯೋದು ಎಲ್ಲ ಮಾಡ್ತಾಳೆ ಅಂತ. ಹ್ಞೂ ಅಮ್ಮ ಅಂತ ಇದ್ಲು. ಆ್ಯಂಡ್ ನೆಕ್ಸ್ಟ್ ಡೇ ಪಾಪಗೊಂದು ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಇದು ಆ್ಯಕ್ಚುಲಿ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಡ್ರಾಫ್ಟಲ್ಲೇ ಉಳಿದು ಮಿಸ್ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮನೆ ಕಾಟ್ ಕೆಳಗಡೆ ಎಲ್ಲ ಜಾಗ ಇತ್ತಲ್ವ, ಅಲ್ಲಿ ಕೆಲವೊಂದು ಥಿಂಗ್ಸು ಮತ್ತು ಪಾಪದ ಡಾಲು, ಲಿಪಿದಿದೆಲ್ಲ ಆ್ಯಕ್ಚುಲಿ ಪಾಪುಗೆ ಅಂತ ಏನು ಪರ್ಚೇಸ್ ಮಾಡಿಲ್ಲ ಅದು, ಮತ್ತು ಪಿಂಕ್ ಕಲರ್ ಒಂದು ಬೆಡ್ ಸ್ಪ್ರೆಡ್ ಇತ್ತು. ಪ್ರತಿಯೊಂದನ್ನು ಕೂಡ ತೊಗೊಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅನ್ನೋದೇ ನೆನಪಿಲ್ಲ ನಂಗೆ. ಆಲ್ಮೋಸ್ಟ್ 1 ವರ್ಷದಿಂದ ಒಂಥರ ಆ್ಯಕ್ಟಿವೇ ಇಲ್ಲದೇ ತಿನ್ನೋದು, ಮಲ್ಗೋದು ಇದೇ ಥರ ಆಯಿತು. ಮತ್ತು ಡೆಲಿವರಿ ಆದಮೇಲೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ಥರ. ಆಮೇಲೆ ನಮ್ಮ ರೂಮ್ ಕಾಟ್ ಕೆಳಗೂ ಅಷ್ಟೇ ಈ ಥರ ಎಲ್ಲ ಎತ್ತಿಟ್ಟಿದ್ದೆ. ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ತೊಗೊಂಡು ಪಾಪಕ್ಕೆ ಫೋಟೋಶೂಟಿಗೆ ಆರ್ಗನೈಸ್ ಮಾಡಿದೆ. ಇದು ಆ್ಯಕ್ಚುಲಿ ಎಲ್ಲ ಲಿಪಿ ಬರ್ಡೇ ಟೈಮಲ್ಲಿ ಲಿಪಿಗೆ ಬಂದಿರೋ ಟೆಡ್ಡಿ ಬೇರ್ ಗಿಫ್ಟ್ಸ್ ಆಯಿತಾ. ಅದೆಲ್ಲದನ್ನು ಇವಾಗ ತೀನ್ ಫೋಟೋಶೂಟಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಳ್ತಿದ್ದೀನಿ. ನಾನಂತೂ ಏನೂ ಹೊರಗಡೆ ಇಟ್ಟಿರಲಿಲ್ಲ. ಎಲ್ಲ ಟಾಯ್ಸ್ನ ತೆಗೆದು ಒಳಗಡೆ ಇಟ್ಬಿಟ್ಟೆ ಲಿಪಿ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಬಿಕಾಸ್ ಹೊರಗಡೆ ಇಟ್ಟರೆ ಕಂಪ್ಲೀಟಾಗಿ ಡಸ್ಟ್ ಆಗುತ್ತೆ ಆಯಿತಾ, ಮನೆಯೆಲ್ಲ ಫುಲ್ ಮೆಸ್ಸಿ ಅಂತ ಅನಿಸುತ್ತೆ ಅಂಥೇಳಿ ನಂಗೆ ಯಾವಾಗಲೂ ಫುಲ್ಲು ಎಲ್ಲ ಎತ್ತಿಡಬೇಕು ಅಂತಾನೇ ಇಷ್ಟ. ಬಟ್ ಇವಾಗ ತೀಯ ಬಂದಮೇಲೆ ಏನು ಕಂಪ್ಲೀಟಾಗಿ ಕ್ಲೀನಾಗಿರೋಕ್ಕೆ ಆಗಲ್ಲ. ನಮ್ಮ ರೂಮ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಬಟ್ಟೆ ಪ್ರತಿಯೊಂದೂ ಎಲ್ಲ ಹಂಗಂಗೆ ಬಿಟ್ಟಿರ್ತೀನಿ. ಬಟ್ ವಿಡಿಯೋ ಶೂಟ್ ಮಾಡೋದನ್ನು ಮಿಸ್ ಮಾಡಬಾರ್ದು. ಯಾಕಂತಂದರೆ ನಾನು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ಕಿಪ್ ಮಾಡೋಕ್ಕೆ ನಂಗೆ ಇಷ್ಟ ಇರಲ್ಲ. ಹಾಗಾಗಿ ಏನು ಕೆಲಸ ಇದ್ದರೂ ಒಂದು ಕೆಲಸನ ಬಿಟ್ಟು ನಾನು ಮಾಡ್ಕೊಳ್ತೀನಿ. ಪಾಪದು ಪ್ಲೇ ಮ್ಯಾಟ್ ಇತ್ತು. ನೀವು ಯಾರಾದರೂ ಶೂಟ್ ಮಾಡೋರು ತುಂಬಾ ಈಸಿ ಇದೆ, ಈ ಥೀಮ್ನ ಟ್ರೈ ಮಾಡ್ಬೋದು ಆಯಿತಾ. ಹೀಗೆ ಪ್ಲೇ ಮ್ಯಾಟನ್ನು ಕೆಳಗಡೆ ಹಾಕ್ಕೊಂಡು ಒಂದು ಪಿಂಕ್ ಕಲರ್ ಬೆಡ್ಶೀಟ್ ಇತ್ತು. ಆ್ಯಕ್ಚುಲಿ ನನಗೆ ಬೆಡ್ಶೀಟ್ ಇರೋದೇ ನೆನಪಿರಲಿಲ್ಲ. ಒಂದು ಟವಲ್ ಇತ್ತು ಲಿಪಿದು ಪಿಂಕ್ ಕಲರ್, ಅದನ್ನು ಹಾಕ್ಬಿಟ್ಟು ಮಾಡೋಣ ಅಂದ್ಕೊಂಡು. ಆಮೇಲೆ ಬೆಡ್ಶೀಟ್ ನೋಡಿ ಫುಲ್ ಖುಷಿ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಲ್ವ, ಬೇಕ್ರಿಗೆ ಇದೇ ಥರ ಕೇಕ್ ಬೇಕು ಪಿಂಕ್ ಕಲರಲ್ಲಿ ಅಂತ ಕಳಿಸ್ದೆ. ಅವರೊಂದು ಅರ್ಧ ಗಂಟೆಲೇ ರೆಡಿ ಮಾಡಿದರು. ಸಹನಾ ಹಾಸನಿಂದ ಬಂದಿದ್ದರು. ಹಾಗಾಗಿ ಸಹನಾನೇ ಕೇಕು ಮತ್ತು ಕ್ಯಾಂಡಲು ಪ್ರತಿಯೊಂದನ್ನು ಕ್ಯಾರಿ ಮಾಡಿದರು. ನನಗೆ ಸಹನಾ ಇದ್ದಾಗ ಒಂಥರ ಕಂಫರ್ಟಬಲ್ ಈ ಥರ ಶೂಟ್ ಮಾಡಲಿಕ್ಕೆ. ಸಹನಾ ಮಾಡಿ ಅಂತ ಹೇಳ್ತಾನೆ ಇದ್ದರು. ಹ್ಞೂ ಅಂತ ಅಂದ್ಕೊಂಡು ತುಂಬ ದಿನ ಅದನ್ನು ಸ್ಕಿಪ್ಪೇ ಮಾಡಿಬಿಟ್ಟಿದ್ದೆ. ಹಾಗಾಗಿ ನೀವು ಇದನ್ನು ಬಿಟ್ಟರೆ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಸಹನಾ ಫ್ರೀ ಮಾಡಿಕೊಂಡು ಬಂದರು. ಸರಿ ಅಂತ ಹೇಳಿ ನನ್ನ ಕಸಿನು ಕೂಡ ಇದ್ಲು. ಎಲ್ಲರೂ ಸೇರ್ಕೊಂಡು ಹೆಲ್ಪ್ ಮಾಡಿ ವಿಡಿಯೋನ ಶೂಟ್ ಮಾಡಿದ್ವಿ. ಪಾಪಕ್ಕೆ ಫಸ್ಟ್ ಕ್ರೈಯಿಂದ ಈ ಪಿಂಕ್ ಕಲರ್ ಫ್ರಾಕ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅವಳಂತೂ ಫುಲ್ ಖುಷಿ. ಯಾಕೆ ಖುಷಿ ಅಂತ ಅಂದರೆ ಎಲ್ಲರೂ ಆ ಕಡೆ ಈ ಕಡೆ ನಗಾಡಿಸ್ತಾಯಿದ್ರು, ಮಾತಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು. ನಾನು ಏನಕ್ಕೆ ಇದಿಷ್ಟು ಗ್ಲಿಮ್ಸ್ ಹಿಡ್ದಿದ್ದೀನಿ ಅಂತ ಅಂದರೆ ಒಂದು ಚಿಕ್ಕ ವೀಡಿಯೋ ಆಯಿತಾ, ಅದು ಆ ಒಂದು ಚಿಕ್ಕ ವೀಡಿಯೋ ಮಾಡೋಕ್ಕೆ ಎಷ್ಟು ಎಫರ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು. ವೀಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ ಆಯಿತಾ. ವೀಡಿಯೋ ಮಾಡೋದು, ಎಡಿಟ್ ಮಾಡೋದು, ಅದನ್ನು ಕರೆಕ್ಟಾಗಿ ಫ್ರೇಮಲ್ಲಿ ಮಾಡೋ ಅಂಥದ್ದು ಪ್ರತಿಯೊಂದು ತುಂಬಾ ಕಷ್ಟ ಇರುತ್ತೆ. ವಾಯ್ಸ್ ಓವರ್ ಕೊಡೋದು ಇದು ಹೇಗೆ ಅಂತ ಅಂದರೆ ಯೂಟ್ಯೂಬಿಂದ ಸುಮ್ಮನೆ ದುಡ್ಡು ಕೊಡೋಲ್ಲ ಆಯಿತಾ. ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಅಷ್ಟೇ ದುಡ್ಡು ಕೊಡ್ತಾರೆ. ಇವಾಗ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಯಾವ ಥರ ಸ್ಯಾಲ್ರಿನ ತೊಗೊಳ್ತೀವಿ ಅದೇ ಥರ ಇದು ಒಂದು ಜಾಬ್ ಥರನೇ ತೊಗೊಂಡು ನಾವು ಮಾಡಿದ್ರಷ್ಟೇ ಯೂಟ್ಯೂಬಲ್ಲಿ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಹೇಳ್ತಿರಲ್ವ, ಇಷ್ಟೊಂದು ಕೆಲಸ ಎಲ್ಲ ಮಾಡಿಕೊಂಡೇ ವೀಡಿಯೋನ ಶೂಟ್ ಮಾಡೋದು. ನನಗೆ ಅಂತಲ್ಲ, ತುಂಬ ಜನ ಕ್ರಿಯೇಟರ್ಸಿಗೂ ಇದೇ ಥರ ಕಮೆಂಟ್ ಆಗ್ತಾ ಇರ್ತಾರೆ. ಹಾಗಾಗಿ ನನಗೇನು ಅನ್ನಿಸ್ತು ಆ ಒಂದು ಒಪಿನಿಯನ್ನ ಶೇರ್ ಮಾಡಿದೆ. ಆ ಡಾಲ್ಸ್ ಎಲ್ಲದನ್ನು ಜೋಡಿಸಾದ್ಮೇಲೆ ಅಲ್ಲಿ 7 ಅಂತ ಹಾಕೋಣ ಅಂತ ಹೇಳ್ಬಿಟ್ಟು ಮೋನು ಮತ್ತು ನನ್ನ ಕಸಿನ್ ಇಬ್ಬರು ಹಾಕಿದ್ರು. ನಾನು ಹಿಂದೆ ಕುತ್ಕೊಂಡು ವೀಡಿಯೋ ಫ್ರೇಮ್ ಹೆಂಗೆ ಬರುತ್ತೆ, ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೆ. ಓಕೆ ಇದು ಕರೆಕ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಇವಾಗ ಹಲಸಿನ ಹಣ್ಣು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಮನೇಲಿ ಗುಂಗ್ರ ಮತ್ತು ನೊಣಗಳೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಕೇಕ್ ಹತ್ರನೇ ಬರ್ತಾಯಿತ್ತು. ಅದನ್ನೆಲ್ಲ ಸ್ವಲ್ಪ ಹಿಂಗೆ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಪಾಪನ ಪ್ಲೇ ಮ್ಯಾಟ್ ಮೇಲೆ ಈ ಥರ ಮಲಗಿಸ್ದೆ. ಅವಳು ಸುತ್ತ
ಮಲಗಿದ್ಲು. ಆಮೇಲೆ ಸ್ವಲ್ಪ ಕುಯ್ ಅಂತ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮೋಹನ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಿಂಗೆ ಮಾಡಿದ್ರೆ ನೋಡು ಕರೆಕ್ಟಾಗಿ ಅವಳು ಬಂದಿದ್ದ ತಕ್ಷಣ ಕ್ಯಾಂಡಲ್ ಇರುತ್ತಲ್ವ ಅದನ್ನು ಉಫ್ ಅಂತ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವಳು ಮೋಹನ್ ಆಟ ಆಡಿಸ್ತಿದ್ರಲ್ವ, ಮೋಹನ್ನೇ ನೋಡ್ತಾ ಇದ್ಲು. 7 ಅಂತ ಇದೆ ಅಲ್ವಾ, ಆ ಕ್ಯಾಂಡಲ್ನ ತಗೊಂಡು ಕೇಕ್ ಮೇಲೆ ಇಟ್ವಿ. ಸಾನಿಧ್ಯ ನೀನು ಕರೆಕ್ಟಾಗಿ ಎಳಿಬೇಕು, ನಾನಿಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ವೀಡಿಯೋನ ಮಾಡ್ಕೊಳ್ತಾ ಇದ್ದೆ. ಅವಳು ಹಿಂಗೆ ಹೇಳಿದ್ಲು. ಎಳೆಯೋ ಟೈಮಲ್ಲಿ ಕರೆಕ್ಟಾಗಿ ಮೋಹನ್ ಏನು ಮಾಡಿದ್ರು, ಅವಳನ್ನು ನಗಾಡಿಸ್ಕೊಂಡು ಈ ಥರ ಅವರು ಕೇಕ್ದು ಇತ್ತಲ್ಲ ಬಾಕ್ಸು, ಅದರಲ್ಲೂ ಹಿಂಗೆ ಉಫ್ ಅಂತ ಮಾಡಿದ್ರು. ಆ್ಯಕ್ಚುಲಿ ಅದು ಒಂದು ಶಾಟಿಗೆ ಕರೆಕ್ಟಾಗಿ ಬರೋಲ್ಲ, ಪಾಪು ಕುಯ್ ಅಂತ ಇರ್ತಾಳಲ್ವ, ಹಾಗಾಗಿ ಒಂದು 3-4 ಶಾಟ್ ತೆಗೆದ್ವಿ. ಅಷ್ಟೊತ್ತಿಗೆ ಕ್ಯಾಂಡಲ್ ಏನಾಯಿತು, ಮೆಲ್ಟ್ ಆಗಿ ಹೋಗ್ಬಿಡ್ತು. ಸರಿ ಸಾಕತ್ಲಾಗಿ ಇನ್ನೇನು ಮಾಡೋದು, ಇನ್ನೊಂದು ಕ್ಯಾಂಡಲ್ ಇರಲಿಲ್ಲ ನಮ್ಮ ಹತ್ರ ಆಪ್ಷನ್ನು. ಸರಿ ಅಂತ ಹೇಳಿಬಿಟ್ಟು ಒಂದರಲ್ಲೇ ನಾವು ಶೂಟ್ ಮಾಡ್ಕೊಂಡ್ವಿ. ಪರ್ಫೆಕ್ಟಾಗಿ ಈ ಒಂದು ಶಾರ್ಟಲ್ಲಿ ಬಂತು. ಪಾಪುನು ಕತ್ತೆತ್ತಿ ನಗಾಡಿದ್ಲು ನೋಡಿ. ಇದರಲ್ಲಿ ಇದು ಆ್ಯಕ್ಚುಲಿ ರೀಲ್ಸಲ್ಲಿ ಹಾಕಿದ್ದೀನಿ, ಬಟ್ ಇಲ್ಲೂ ಕೂಡ ಎಡಿಟ್ ಮಾಡಿಬಿಟ್ಟು ಹಾಕಿದ್ದೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ. ತುಂಬಾ ಎಫರ್ಟ್ ಹಾಕಿ ಮಾಡಿದ್ದೀನಿ. ನೀವು ಒಂದು ಒಳ್ಳೆ ಕಮೆಂಟ್ ಹಾಕಿದ್ರೆ ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಅವಳಿಗೆ ಫೋಟೋಸ್ ತೆಗ್ದಿದ್ದೆ ಅಲ್ವಾ, ಅದನ್ನು ಕೂಡ ಸೈಡಲ್ಲಿ ನಾನು ಆ್ಯಡ್ ಮಾಡಿದೆ. ಕೊನೆಗೆ ಹಿಂಗೆ ಕತ್ತೆತ್ತು ನಗಾಡಿದ್ಲು. ಕರೆಕ್ಟಾಗಿ ಮೋನ ಕೇಕ್ತು ಇಟ್ಕೊಂಡಿದ್ರಲ್ವ, ಅದ್ರಲ್ಲಿ ಪಟ್ ಅಂತ ಹಿಂಗೆ ಉಫ್ ಅಂತ ಮಾಡಿದ್ರು. ಸೊ ಪರ್ಫೆಕ್ಟಾಗಿ ಆಯಿತು. ಸಾನಿದೆ ಕರಿ ಈಗ ಫಸ್ಟ್ ಯೋಚನೆ ಮಾಡೋದು ನೋಡಿ ಗಲಾಟೆ. ಆಮೇಲೆ ಸ್ವಲ್ಪ ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಅಮ್ಮ ಎತ್ಕೊಂಡಿದ್ರು. ಅಮ್ಮನ ಹತ್ರದಿಂದ ನಾನು ನನ್ನ ಕಸಿನು ಯಾರು ಕರೆದ್ರೂ ಬರ್ತಾನೆ ಇರಲಿಲ್ಲ. ಇದು ಲಾಸ್ಟಿಗೆ ಪಿಂಕ್ ಕಲರ್ ಕ್ಯಾಂಡಲ್ ಆದಮೇಲೆ ಇನ್ನೊಂದು ಗೋಲ್ಡನ್ ಕಲರ್ ಕ್ಯಾಂಡಲ್ ತಂದಿದ್ರು ಸಹನ. ಅದನ್ನು ಕೇಕ್ ಮೇಲೆ ಇಟ್ಬಿಟ್ಟು ಫೋಟೋಸ್ ತೆಗಿಯೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಹೋದರೆ ಕೈ ಹಾಕ್ಬಿಟ್ಲು ಪಟ್ ಅಂತ ಹೇಳ್ಬಿಟ್ಟು ಪಾಪು. ಆಮೇಲೆ ಬೇಡ ಹಿಂಗೆ ತೆಗೆದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಬ್ಲ್ಯಾಂಕೆಟ್ ಹಾಸಿದ್ದೆ ಅಲ್ಲ, ಸಾರಿ ಬೆಡ್ ಸ್ಪ್ರೆಡ್ ಹಾಸಿದ್ದೆ ಅಲ್ವಾ, ಅದ್ರ ಮೇಲೆ ಇಟ್ಬಿಟ್ಟು ಟ್ರೈ ಮಾಡೋಣ, ಮೇ ಬಿ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡೆ. ಬಟ್ ಅವಳು ಕುಯ್ಯೋ ಅಂತಿದ್ಲು, ಬಿಕಾಸ್ ಅವಳಿಗೆ ನಿದ್ದೆ ಟೈಮು. ನಾವು ಬೆಳಗ್ಗೆನೇ ಶೂಟ್ ಮಾಡೋಣ ಅಂದ್ಕೊಂಡ್ವಿ. ಇಷ್ಟೆಲ್ಲ ಅರೇಂಜ್ ಮಾಡ್ಕೊಂಡು ಶೂಟ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮೇ ಆಗೋಗ್ಬಿಡ್ತು, ಅವಳಿಗೆ ನಿದ್ದೆ ಬರೋಕ್ಕಾಗ್ಬಿಡ್ತು. ಹಾಗಾಗಿ ಒಂದಷ್ಟು ಫೋಟೋಸ್ನ ಚೆನ್ನಾಗಿ ಶೂಟ್ ಮಾಡಿಕೊಂಡೆ. ಅದನ್ನು ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು. ಇನ್ಸ್ಟಾದಲ್ಲಿ ಅಥವಾ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಆ್ಯಕ್ಚುಲಿ ತುಂಬ ಜನ ಟ್ರೆಂಡ್ ನಡೀತಾ ಇದೆ, ತುಂಬ ಜನ ಶೂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ನೋಡಿನೇ ಶೂಟ್ ಮಾಡಿದ್ದು, ಇದೇ ನನ್ನ ಸ್ವಂತ ಐಡಿಯಾ ಏನಲ್ಲ. ಮತ್ತು ಅದಾದಮೇಲೆ ನಾವು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಏನೂ ಮಾಡೋಕ್ಕಾಗಿರಲಿಲ್ಲ. ಇಲ್ಲೊಂದು ವೆಜ್ ಫ್ರೈಡ್ ರೈಸು ಮತ್ತು ಎಗ್ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು, ನನಗೆ ನನ್ನ ಕಸಿನಿಗೆ. ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟ್ವಿ. ಅಮ್ಮ ನಾನು ಬರೋಲ್ಲ, ಪಾಪು ಇಟ್ಕೊಂಡಿರ್ತೀನಿ, ನೀವು ಆರಾಮಾಗಿ ಹೋಗಿ ಊಟ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಹೋಗಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಚೆನ್ನಾಗಿತ್ತು ಟೇಸ್ಟು. ಆನ್ ದ ವೇ ಟು ಬಾಳುಪೇಟೆ ಸಕಲೇಶ್ಪುರ ಹೋಗೋರು ಇಷ್ಟ ಇದ್ದರೆ ಅಲ್ಲಿ ಒಂದ್ಸತಿ ಟ್ರೈ ಮಾಡಿ ಆಯಿತಾ. ಫ್ರೈಡ್ ರೈಸ್ ಎಕ್ಸ್ಪೆಷಲಿ ಅವ್ರದ್ದು ಒಂಥರ ಸಿಗ್ನೇಚರ್ ಡಿಶ್ ಅನ್ನೋ ಥರ ನಮಗೆಲ್ರಿಗೂ ಫ್ರೈಡ್ ರೈಸೇ ಇಷ್ಟ ಆಯಿತು. ಅದಾದಮೇಲೆ ಸಹನ ಹೊರಡ್ತೀವಿ ಅಂತ ಹೇಳಿದ್ರು. ಸರಿ ಹೊರಡಿ ಅಂತ ಹೇಳಿಬಿಟ್ಟು ಸಹನವ್ರಿಗೆ ಒಂದು ಬಾಯ್ ಹೇಳಿದೆ. ಆ್ಯಂಡ್ ನಾವು ಅಷ್ಟೇ ಸಹನವ್ರು ಹೊರಟ ಮೇಲೆ ಲಿಪಿನ ನಾನು ಚೆಸ್ ಕ್ಲಾಸಿಗೆ ಹಾಕಿದ್ದೀನಿ. ಯಾವಾಗಲೂ ಮೋಹನೇ ಹೋಗ್ತಾರೆ. ಸರಿ ಬಾ ಇವತ್ತು ಹೋಗಿ ಬರೋಣ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಹೊರಟೆ. ನಾನು ಅಂದೆ 4 o'clock ಹೋಗಿ ಕರೆಕ್ಟಾಗಿ ಪಾಪ ಅವಳನ್ನು ಕಾಯಿಸ್ಬೇಡಿ ಅಂತ ಹೇಳಿದೆ. ಮೋಹನ್ ಅಂದರು, ಅಪ್ಪ ಅದನ್ನು ಕೊಡ್ಸಪ್ಪ ಇದನ್ನು ಕೊಡಿಸು ಅಂತೇಳಿ ತಲೆ ತಿಂತಾಳೆ, ಸುಮ್ಮನಿರು, ಅವಳು 20 ನಿಮಿಷ ಕಾಯಿದ್ರೂ ಪರವಾಗಿಲ್ಲ, ನಾನು ಕರೆಕ್ಟ್ ಟೈಮಿಗೆ ಹೋಗ್ತೀನಿ ಅಂತ ಅಂದರು. ಯಪ್ಪ ಹೆಂಗೆ ಆಡ್ತೀರಾ ನೋಡಿ, ಹೋಗಿ ಕರ್ಕೊಂಬರ್ಬೇಕು ತಾನೇ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಮೋಹನ್ ಹೇಳಿದೆ ಕರೆಕ್ಟು ಅಂತ ಹೇಳ್ಬಿಟ್ಟು ನನಗೆ ಕಾರಲ್ಲಿ ಬರಬೇಕಾದ್ರೆ ಅನ್ನಿಸ್ತು, ಯಪ್ಪ ಎಷ್ಟು ತಲೆ ತಿಂತೀಯ ಮಗಳ ನೀನು, 1 ನಿಮಿಷ ಸುಮ್ಮನಿರಲ್ಲ ಅಂತ ಹೇಳಿ. 6 o'clock ಚೆಸ್ ಕ್ಲಾಸ್ ಮುಗಿಯುತ್ತೆ. ಚೆಸ್ ಕ್ಲಾಸ್ನ ಮುಗಿಸ್ಕೊಂಡು ಲಿಪಿನ ಕರ್ಕೊಂಡು ಮನೆಗೆ ಹೊರಟ್ವಿ. ಆನ್ ದ ವೇ ಕಾರಲ್ಲಿ ಮಾತಾಡಿರೋದಿದು. ಮಾರ್ನಿಂಗ್ ಆ್ಯಕ್ಚುಲಿ ಲಿಪಿ ಕರ್ಕೊಬನ್ನಿ ಅಂತ ಹೇಳ್ಬಿಟ್ಟು 4 ಗಂಟೆಗೆ ಫ್ರೂಟ್ಸ್ನ ರೆಡಿ ಮಾಡಿ ಕೊಟ್ಟೆ. ಅದಕ್ಕೆ ಏನಂತ ಗೊತ್ತ ಮಗಳ ಅಪ್ಪ, ಅಯ್ಯೋ ಶ್ರುತಿ ಅದನ್ನ ಕೊಡಿಸು ಇದನ್ನು ಕೊಡಿಸು ಅಂತ ತಲೆ ತಿಂತಾಳೆ, ದಯವಿಟ್ಟು ಅವಳು 20 ನಿಮಿಷ ಕಾಯಲಿ, ನಾನು ಲೇಟಾಗಿ ಹೋಗ್ತೀನಿ ಅಂತ ಅಂತು. ನೋಡು ಹೆಂಗ್ ಮಾಡುತ್ತೆ ಅಪ್ಪ ಅಂತ ನಾನು ಬೇಜಾರು ಮಾಡ್ಕೊಂಡೆ. ನಿಮಗೆ ಈಗ ಅರ್ಥ ಆಗ್ತದೆ ಅಪ್ಪ ಯಾಕೆ ಹೇಳ್ತು ಅಂತ. ಅಲ್ಲಿಂದ 20 ನಿಮಿಷ ಆಯ್ತು ಕಾರಲ್ಲಿ ಬರೋ ತನಕ ಅದನ್ನ ಕೊಡಿಸು ಅಪ್ಪ, ಅದು ಬೇಕು ಇದು ಬೇಕು ಅಂತ ಅಪ್ಪನ ತಲೆ ತಿಂದಿಟ್ಟಲ್ಲ ಮೊದಲೇ ನೀನು. ಏನು ಸೊ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಪಾಪು ಆಟ ಆಡ್ತಾ ಇದ್ಲು. ಹೀಗೆ ನನ್ನ ದಿನ ಕಳೀತು. ಇಷ್ಟು ಎಲ್ಲ ಸೇರಿಸಿ ವಿಡಿಯೋನ ಮರ್ಜ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.